ಬೆಂಗಳೂರಿನ ಹಲವೆಡೆ ಚರಸ್ ಚಾಕ್ಲೇಟ್ ಘಾಟು ಜೋರಾಗಿ ಕಂಡು ಬರ್ತಾ ಇದೆ. ಚರಸ್ ಗ್ಯಾಂಗ್ನ 6 ಜನರನ್ನ ಬಂಧಿಸಿದ ಜಿಗಣಿ ಪೊಲೀಸರು. ಆರೋಪಿಗಳಿಂದ ಚರಸ್ ಚಾಕ್ಲೇಟ್ ಪ್ಯಾಕ್ ಪತ್ತೆಯಾಗಿದೆ. ಪ್ರತಿಷ್ಠಿತ ಕಾಲೇಜುಗಳ ಸುತ್ತಮುತ್ತ ಈ ಚಾಕ್ಲೇಟ್ ಮಾರಾಟದ ಗ್ಯಾಂಗ್ ಆಕ್ಟಿವ್ ಆಗಿತ್ತು. ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ, ಆನೇಕಲ್, ಅಕ್ಕಿಬೇಲೆ, ಹೊರಮಾವು, ಬನ್ನೇರುಘಟ್ಟ, ಕೋರಮಂಗಲ, ಬಿಟಿಎಂ ಲೇಔಟ್ ಬಳಿ ಈ ಚಾಕ್ಲೇಟ್ಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. 10 ಲಕ್ಷ ರೂಪಾಯಿ ಮೌಲ್ಯದ 50 ಕೆಜಿ ಚರಸ್ ಚಾಕ್ಲೇಟ್ ಅನ್ನ ಪೊಲೀಸರು ಈಗ ಜಪ್ತಿ ಮಾಡಿದ್ದಾರೆ. ಬೆಂಗಳೂರಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 10 ಲಕ್ಷ ಮೌಲ್ಯದ ಸುಮಾರು 50 ಕೆಜಿಯಷ್ಟು ಚರಸ್ ಚಾಕ್ಲೇಟ್ ಇದು. ಈ ಚಾಕ್ಲೇಟ್ ಅನ್ನ ಜಪ್ತಿ ಮಾಡಿದ್ದಾರೆ. ಈಗ ಆರೋಪಿಗಳನ್ನು ಕೂಡ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇದನ್ನ ಮಾರುವಂತಹ ಸ್ಪಾಟ್ ಯಾವುದು ಅಂತ ನೋಡಿದ್ರೆ ಬೆಂಗಳೂರಿನ ಆಲ್ಮೋಸ್ಟ್ ಆಲ್ ಪಾಶ್ ಏರಿಯಾಗಳು, ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ, ಆನೇಕಲ್, ಅತ್ತಿಬೇಲೆ, ಹೊರಮಾವು, ಬನ್ನೇರುಘಟ್ಟ, ಕೋರಮಂಗಲ, ಬಿಟಿಎಂ ಲೇಔಟ್ನಲ್ಲಿ ಈ ಚಾಕ್ಲೇಟ್ಗಳನ್ನ ಮಾಡ್ತಾ ಇದ್ದಂತಹ ವ್ಯವಸ್ಥಿತ ಜಾಲ ಇದು ಅನ್ನುವಂತಹ ಇನ್ಫಾರ್ಮೇಶನ್ ಪೊಲೀಸರಿಗೆ ಲಭ್ಯವಾಗುತ್ತೆ. ಅದಾದ ನಂತರ ರೇಡ್ ಮಾಡ್ತಾರೆ. ಸುಮಾರು 10 ಲಕ್ಷ ಮೌಲ್ಯದ ಚರಸ್ ಚಾಕ್ಲೇಟ್ ಅನ್ನ ಸದ್ಯಕ್ಕೆ ಜಪ್ತಿ ಮಾಡಿದ್ದಾರೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ಗ್ಯಾಂಗ್ ಅನ್ನ ಭೇದಿಸಿದ ಹೇಗೆ ಪೊಲೀಸರು? ಬೆಂಗಳೂರಿನ ಹಲವೆಡೆ ಈ ಒಂದು ಚರಸ್ ಚಾಕ್ಲೇಟ್ ಘಾಟ್ ಏನಿದೆ ಅದು ಈಗ ನಮಗೆ ಸಿಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಚಾಕ್ಲೇಟ್ ರೂಪದಲ್ಲಿ ಗಾಂಜಾವನ್ನ ಸಪ್ಲೈ ಮಾಡ್ತಿದ್ದಂತಹ ಗ್ಯಾಂಗ್ ಅನ್ನ ಈಗಾಗಲೇ ಜಿಗಣಿ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಸಾಕಷ್ಟು ಜನ ತಪ್ಪಿಸಿಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇರೋದ್ರಿಂದಾಗಿ ಉತ್ತರ ಪ್ರದೇಶಕ್ಕೆ ಈಗಾಗಲೇ ಜಿಗಣಿ ಪೊಲೀಸರ ಒಂದು ತಂಡ ಕೂಡ ಹೋಗಿದೆ. ಅಲ್ಲಿ ಕೂಡ ಅವರಿಗಾಗಿ ಶೋಧವನ್ನ ನಡೆಸ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಇವರು ಉತ್ತರ ಪ್ರದೇಶದಿಂದ ತಂದು ಇಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನುವಂತ ಒಂದು ಪ್ರಾಥಮಿಕ ಮಾಹಿತಿ ಏನಿತ್ತು ಅದು ಜಿಗಣಿ ಪೊಲೀಸರಿಗೆ ಗೊತ್ತಾಗಿತ್ತು. ತಕ್ಷಣವೇ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮಾಹಿತಿಯನ್ನು ಕಲೆ ಹಾಕಿದಂತ ವೇಳೆಯಲ್ಲಿ 6 ಜನ ಇಲ್ಲಿ ಮಾರಾಟ ಮಾಡ್ತಿದ್ದಂತವ್ರು ಏನಿದ್ದಾರೆ ಅವರು ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾರೆ. ಸೂರಜ್, ಅಂಕುರ್, ಸೋಮಸೇನ್, ಆನಂದ್ ಕುಮಾರ್, ಜೀತು ಸಿಂಗ್ ಹಾಗೆ ಅಭಯ್ ಗೋಸ್ವಾಮಿ ಅನ್ನುವಂಥವ್ರು ಏನಿರ್ತಾರೆ ಅವ್ರನ್ನ ಈಗಾಗಲೇ ಜಿಗಣಿ ಪೊಲೀಸರು ಕೂಡ ಬಂಧಿಸಿರುವಂತದ್ದು. ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ, ಆನೇಕಲ್, ಅತ್ತಿಬೆಲೆ, ಹೊರಮಾವು, ಬನ್ನೇರುಘಟ್ಟ, ಬೊಮ್ಮಸಂದ್ರ, ಕೋರಮಂಗಲ ಈ ರೀತಿಯ ಸ್ಥಳಗಳಲ್ಲಿ ಇವರು ಈ ಒಂದು ಚಾಕ್ಲೇಟ್ ಅನ್ನ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಈಗ ಈ ಒಂದು ಗ್ಯಾಂಗ್ ಏನಿದೆ ಇದು ವ್ಯವಸ್ಥಿತವಾಗಿ ಈ ಒಂದು ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಚರಸ್ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಂತ ಆರೋಪಿ ಇನ್ನೊಬ್ಬ ಇದ್ದಾನೆ. ಆತನಿಗಾಗಿ ಈಗಾಗಲೇ ಪೊಲೀಸರು ಕೂಡ ಹುಡುಕಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಈ ಒಂದು ಪೆಡ್ಲರ್ ಮೌನ್ ಅಂತ ಹೇಳಿರ್ತಾನೆ, ಆತನ ಅಣತಿಯಂತೆ ಇವೆಲ್ಲವೂ ಕೂಡ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಕೂಡ ಪೊಲೀಸರಿಗೆ ಈಗಾಗಲೇ ಗೊತ್ತಾಗಿರುವಂತದ್ದು. ಹಾಗಾದ್ರೆ ಇವರು ಎಲ್ಲಿ ಸಪ್ಲೈ ಮಾಡ್ತಾ ಇದ್ರು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಕಾಲೇಜಿನ ಸುತ್ತಮುತ್ತದ ಏನೋ ಒಂದು ಪಾನ್ ಶಾಪ್ಗಳಿರುತ್ತೆ ಅಲ್ಲಿ ಇವರು ಸೇಲ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಇದನ್ನ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಸಪ್ಲೈ ಮಾಡ್ತಾ ಇದ್ರು. ಟ್ರೈನ್ ಮೂಲಕ ಮೆಜೆಸ್ಟಿಕ್ ನ ರೈಲ್ವೆ ಸ್ಟೇಷನ್ಗೆ ತರಿಸ್ತಾ ಇದ್ರು. ಅನಂತರದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಇವರು ಸಪ್ಲೈ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇ ಅದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಇನ್ನುಳಿದಂತ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಶೋಧ ಕಾರ್ಯವನ್ನು ಕೂಡ ತೀವ್ರಗೊಳಿಸಿದ್ದಾರೆ. ಉತ್ತರ ಪ್ರದೇಶದಲ್ಲೂ ಕೂಡ ಈಗಾಗಲೇ ಜಿಗಣಿ ಪೊಲೀಸರು ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇನ್ನು ಕೆಲವು ಕಡೆ ಕೊರಿಯರ್ ಮೂಲಕವೂ ಕೂಡ ಇವರು ಸಪ್ಲೈ ಮಾಡ್ತಿದ್ರು ಅನ್ನುವಂತ ಒಂದು ವಿಚಾರ ಕೂಡ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಮತ್ತು ಐಟಿ ಹಬ್ನಲ್ಲೇ ಇವರ ಮಾರಾಟದ ಜಾಲ ಇರೋದು ಕೂಡ ಪತ್ತೆಯಾಗಿರೋದು ಪ್ರಜ್ವಲ್. ಈ ನಿಟ್ಟಿನಲ್ಲಿ ಮುಂಬರುವಂತಹ ದಿನದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಆಗಿರಬಹುದು, ಕ್ರಮ ಆಗಿರಬಹುದು, ಹೇಗಿರುತ್ತೆ ಅಂತ? ಈಗಾಗಲೇ ಪೊಲೀಸರು ಕೂಡ ಗಾಂಜಾ ವಿರುದ್ಧ ಸಮರ ಸಾರಿದ್ದಾರೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಎಲ್ಲೂ ಕೂಡ ಗಾಂಜಾ ಸಿಗಬಾರದು, ಅದೇ ರೀತಿಯಲ್ಲಿ ಪೆಡ್ಲರ್ಸ್ಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕನ್ಸ್ಯೂಮರ್ ಟು ಪೆಡ್ಲರ್ ಅನ್ನುವಂತ ಒಂದು ಸ್ಟ್ರಾಟಜಿಯನ್ನ ಕೂಡ ಈಗಾಗಲೇ ಬೆಂಗಳೂರಿನ ಪೊಲೀಸರು ಅದೇ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸರು ಕೂಡ ಆ ಒಂದು ಸ್ಟ್ರಾಟಜಿಯನ್ನ ಮೇಂಟೈನ್ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ ಕಸ್ಟಮರ್ಗೆ ಯಾವಾಗ ಗಾಂಜಾ ಸಿಗುತ್ತಲ್ಲ ಅವರ ಮುಖಾಂತರವಾಗಿ ಪೆಡ್ಲರ್ ಅನ್ನ ಹಿಡಿಯುವಂತ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಮಫ್ತಿಯಲ್ಲೂ ಕೂಡ ಈಗಾಗಲೇ ಪೊಲೀಸರು ಎಲ್ಲಾ ಕಡೆಯಲ್ಲೂ ಕೂಡ ಸಂಚಾರವನ್ನ ಮಾಡುವಂತದ್ದು. ಯಾವ ಒಂದು ಸ್ಥಳಗಳಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಖಾಲಿ ಜಾಗ ಇರಬಹುದು ಅಥವಾ ಅಂಗಡಿಗಳಾಗಿರ್ಬೋದು ಅಥವಾ ಯಾವುದೋ ಒಂದು ಮೈದಾನ ಆಗಿರ್ಬೋದು, ಈ ರೀತಿಯ ಕಡೆಗಳಲ್ಲಿ ಗಾಂಜಾ ಅತಿಯಾಗಿ ಸಿಗ್ತಾ ಇರೋದ್ರಿಂದಾಗಿ ಆ ಎಲ್ಲಾ ಜಾಗಗಳಲ್ಲೂ ಕೂಡ ಮಫ್ತಿಯಲ್ಲಿ ಪೊಲೀಸರು ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಒಂದೊಮ್ಮೆ ಕನ್ಸ್ಯೂಮರ್ ಏನಾದ್ರೂ ಸಿಕ್ಕಿದ್ರು ಅಂತ ಹೇಳಿದ್ರೆ ತಕ್ಷಣವೇ ಆತನ ಮುಖಾಂತರವಾಗಿ ನಿನಗೆ ಗಾಂಜಾ ಎಲ್ಲಿಂದ ಬಂತು ಅನ್ನೋದರ ಮೂಲವನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕನ್ಸ್ಯೂಮರ್ ಪ್ರಾಥಮಿಕವಾಗಿ ಮಾಹಿತಿಯನ್ನ ಬಿಟ್ಟುಕೊಟ್ರೆ ಅನಂತರದಲ್ಲಿ ಪೆಡ್ಲರ್ಗೆ ತಲುಪುವಂತದ್ದು ಸಾಕಷ್ಟು ಸುಲಭವಾಗುತ್ತೆ. ಆ ಒಂದು ರೀತಿಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಕನ್ಸ್ಯೂಮರ್ ಟು ಪೆಡ್ಲರ್ ಅನ್ನುವಂತ ಒಂದು ಸ್ಟ್ರಾಟಜಿಯ ಮುಖಾಂತರವಾಗಿ ಗಾಂಜಾ ಪ್ರಕರಣಗಳನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ಪೊಲೀಸರು ಕೂಡ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ನೀವು ಹೇಳಿದಂತೆ
IT BT ಕಂಪನಿಗಳ ಸುತ್ತಮುತ್ತ ಗಾಂಜಾವನ್ನ ಅತಿ ಹೆಚ್ಚಾಗಿ ಸೇಲ್ ಮಾಡುವಂತದ್ದಾಗಿರ್ಬೋದು, ಕಾಲೇಜುಗಳ ಸುತ್ತಮುತ್ತ ಗಾಂಜಾವನ್ನ ಸೇಲ್ ಮಾಡುವಂತ ಒಂದು ಕೆಲಸಕ್ಕೆ ಪೆಡ್ಲರ್ಗಳು ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಲವೊಮ್ಮೆ ಗಾಂಜಾವನ್ನ ಒಂದು ಪ್ಯಾಕೆಟ್ ಮಾಡಿ ಅದನ್ನ ಯಾವುದೋ ಒಂದು ಸ್ಥಳದಲ್ಲಿ ಅಂದ್ರೆ ಡಸ್ಟ್ಬಿನ್ ಗಳಲ್ಲಿ ಇಟ್ಟು ಹೋಗುವಂತ ಒಂದು ಕೆಲಸವನ್ನ ಕೂಡ ಪೆಡ್ಲರ್ಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಕನ್ಸ್ಯೂಮರ್ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ, ಇಂಥ ಜಾಗದಲ್ಲಿ ಇದೆ ಅನ್ನುವಂಥದ್ದು. ಅವರು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ ಗಾಂಜಾವನ್ನ ತೆಗೆದುಕೊಂಡು ಸೇವನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.